ಮರೆಯೋಕ್ಕಿಲ್ಲ. ಆದಷ್ಟು ಬೇಗ ನಿಮ್ಮ ಕಾಸನ್ನ ವಾಪಸ್ ಕೊಟ್ಬಿಡ್ತೀನಿ. ಏ ಮತ್ತೆ ಅದೇ ಮಾತಂತಿದ್ಯಲ್ಲ ಚಿನ್ನ, ಬಿಟ್ಟಾಕದನ್ನ. ಇದನ್ನ ಉಪಕಾರ ಅನ್ಕೋ. ಈ ಉಪಕಾರಕ್ಕೆ ತಕ್ಕ ಪ್ರತಿಫಲನ ನಾನು ನಿನ್ನ ಹತ್ರ ತಗೋತೀನಿ. ರಸ ತುಂಬಿದ ಮಾವಿನ ಹಣ್ಣಿನ ಥರ ಇದ್ದಾಳೆ. ನಾಳೆ ನಮ್ಮ ಮನೆ ಫಂಕ್ಷನ್ಗೆ ಅವಳನ್ನೇ ಕಳಿಸ್ಕೊಡ್ಬೇಕು. ಆದರೆ ತಡ ಮಾಡಬಾರ್ದು, ಟೈಮಿಗೆ ಸರಿಯಾಗಿ ಕಳಿಸ್ಕೊಡ್ಬೇಕು. ನಾನು ಯಾವಾಗ ಲೇಟ್ ಮಾಡಿದ್ದೀನಿ ರಾಜ? ಕಳಿಸ್ಕೊಡೋದಿಲ್ವಾ? ನಮಗೆ ಕೊಡಬೇಕಾದನ್ನ ಕೊಟ್ಟರೆ ನಾನು ಕಳಿಸ್ಕೊಡ್ತೀನಪ್ಪ. ಕೊಡದೇ ಇರ್ತೀನಾ? ತಗೋ ಚಿನ್ನ. ನಾಳೆ ಬರ್ತೀರಾ? ಬರ್ತೀನಿ, ಆದರೆ ಬೇರೆ ಫ್ರೆಶ್ ಮಾಲ್ ಯಾವುದು ಇಲ್ವಾ? ನಿಮ್ಗೆ ಎಂಥ ಹುಡುಗಿ ಬೇಕು ಅಂತ ಹೇಳಿ ಸಾಹೇಬ್ರೆ, ಅದಕ್ಕಿಂತಲೂ ಸೂಪರ್ ಆಗಿರೋ ಹುಡುಗಿನ ನಾನು ಕಳಿಸ್ಕೊಡ್ತೀನಿ. ಯಾಕೆ ನನ್ನ ಹತ್ರ ಇರೋ ಹುಡುಗಿಯರು ಚೆನ್ನಾಗಿಲ್ವಾ? ಕೂಲ್ ಡೌನ್, ಕೂಲ್ ಡೌನ್. ನಿನ್ನ ಹತ್ರ ಇರೋ ಹುಡುಗಿಯರು ಚೆನ್ನಾಗಿಲ್ಲ ಅಂತಲ್ಲ, ಇನ್ನೊಂದು ಸ್ವಲ್ಪ ಫ್ರೆಶ್. ಬರ್ತೀರಲ್ಲ, ತಯಾರಿರುತ್ತೆ. ಬರ್ತೀನಿ ಚಿನ್ನ.
ಬರ್ತೀರಾ? ಬರ್ತೇನೆ, ಆದರೆ ಬೇರೆ ಫ್ರೆಶ್ ಮಾಲ್ ಯಾವುದು ಇಲ್ವಾ? ಮಲ್ಲಿ, ಇಷ್ಟು ಬೇಗ ಎದ್ಬಿಟ್ಟಿಯ ಚಿನ್ನ? ಹಾ? ನೀನೇನು ಯೋಚನೆ ಮಾಡಬೇಡ. ನೀನಿರೋದು ನನ್ನ ಜೊತೆ, ನನ್ನ ಮನೆಯಲ್ಲಿ. ಈ ಕುಸುಮ ರಾಣಿ ನಿನ್ನ ರಾಣಿ ಹಾಗೆ ನೋಡ್ಕೋತಾಳೆ. ನೀವಿಬ್ರು ಒಬ್ರಿಗೊಬ್ರು ಪರಿಚಯನಾ? ಏ ಕಾಂತ, ಸರ್ಸ ಬಂದ್ರೆ ಎಳ್ಕೊಂಡು ಹೋಗ್ರಿ ಇವಳನ್ನ. ಒಂದ್ಸತಿ ಹೇಳ್ದು ಅರ್ಥ ಮಾಡ್ಕೊಳಮ್ಮ. ಬಾ ಹೋಗೋಣ. ಆ
ಎಲ್ಲಿಂದ ಹಿಡ್ಕೊಂಬಂದೆ? ಪಾಪ ಎಷ್ಟೊಂದು ಹೆದರ್ಬಿಟ್ಟಿದೆ ನೋಡು. ಹೊಸ ಮಾಲ. ಹಾಗೆಲ್ಲ ಏನೂ ಇಲ್ಲ, ನೀನು ಏನೇನೋ ಮಾತಾಡಬೇಡ. ಪಾಪ ಮಗು ತುಂಬ ಕಷ್ಟದಲ್ಲಿದೆ. ನೀನು ಹೀಗೆ ಮಾತಾಡೋದನ್ನು ಕೇಳಿದ್ರೆ ನೊಂದ್ಕೊಂಡ್ಬಿಡ್ತಾಳಷ್ಟೇ. ನೊಂದ್ಕೋತೀಯ ಅಲ್ವಾ ಚಿನ್ನ? ಏ ಲತಾ, ಭವ್ಯ ಬಂದ್ರೆ ಇಲ್ಲಿ. ಈಗ ನಮ್ಮ ಗರ್ಭಿಗೆ ಬಂದಿದ್ದಾಳಲ್ವಾ, ಇನ್ನೇನು ಹೆದರ್ಕೊಳ್ಳಲ್ಲ. ನೋಡ್ರೆ, ಇವಳನ್ನ ತುಂಬ ಚೆನ್ನಾಗಿ ನೋಡ್ಕೋಬೇಕು. ಏನು ಹೊಸ ಐಟಮ್ಮ ನೋಡ್ಕೋತೀನಿ. ಅಯ್ಯ ನನ್ನ ಸೌತೀರ, ಅದೇನು ನಗ್ತೀರೆ? ಕರ್ಕೊಂಡು ಹೋಗಿ. ಹಾಗೆಲ್ಲ ಏನೂ ಇಲ್ಲ. ನೀನು ತುಂಬ ಚಾಲಾಕಿ. ಎಲ್ಲಿಂದ ಕರ್ಕೊಂಡ್ಬಂದೆ ಅವಳನ್ನ? ಸುಜಾತಕ್ಕ, ಅದೆಲ್ಲ ಇರಲಿ. ಇವಳನ್ನ ಆದಷ್ಟು ಬೇಗ ತಯಾರು ಮಾಡೋ ಜವಾಬ್ದಾರಿ ನಿಂದು. ಆ ಮುದುಕ ಗಂಗಾಧರ ಇದ್ದಾನಲ್ಲ, ಅವನಿರೋ ಮುಸುಡಿಗೆ ಅವನಿಗೆ ಫ್ರೆಶ್ ಆಗಿರೋ ಮಾಲೆ ಬೇಕಂತೆ. ಅವನ ಹತ್ರ ಕುತ್ಕೊಳ್ಳೋಕ್ಕಾಗಲ್ಲ. ಎಷ್ಟು ವಾಸನೆ ಅಂತೀಯ. ಭಯ ಆಗ್ತಿದೀಯಾ? ನಿಧಾನಕ್ಕೂ ನಿನಗಿದೆಲ್ಲ ರೂಢಿ ಆಗತ್ತೆ ಅಲ್ವೇನ್ರೆ? ಆದ್ರೆ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗೋ ಡ್ರಾಮಾ ಎಲ್ಲ ಆಗ್ಬೇಡ, ಆಯ್ತಾ? ಒಂದ್ಸತಿ ಬಂದ್ಮೇಲೆ ಮುಗೀತು, ಪರ್ಮನೆಂಟಾಗಿ ಇಲ್ಲೇ ಇರಬೇಕು, ಅರ್ಥ ಆಯ್ತಾ? ಇದ್ಯಾಕೆ ಹಿಂಗಿದೆಯಾ? ಸ್ವಲ್ಪ ಜಿಂಚಾಕಾಗಿರು ಅಲ್ವೇನೆ? ನೀಟಾಗಿ ಡ್ರೆಸ್ ಮಾಡ್ಕೊಳಕ್ಕೆ ಏನು ರೋಗ? ಈ ಥರ ತಿರ್ಬೋಗಿ ಥರ ಇರಬಾರ್ದು. ನಡಿ, ರೆಡಿಯಾಗು, ಡ್ರೆಸ್ ಹಾಕೋ. ಮಾಡ್ಕೋಬೇಕಾ? ಏಕೆ ಅಂದ್ರೆ ಹೇಳ್ದಷ್ಟು ಕೇಳು, ಪ್ರಶ್ನೆ ಕೇಳೋ ಆಗಿಲ್ಲ. ಆಗ್ಲೇ ರಾಣಿ ಅಕ್ಕಗೆ ಹೇಳಿದ್ ಕೇಳಿಸ್ಲಿಲ್ವಾ? ತಲೆಗೆ ಏನು ತುಂಬ್ಕೊಂಡಿದ್ಯಾ? ಅಕ್ಕ, ಅಕ್ಕನ ತವ ನಾನು ಮಾತಾಡ್ಬೇಕು. ರಾಣಿ ಅಕ್ಕನ ತವ ನಾನು ಮಾತಾಡ್ಲೇಬೇಕು. ನಾನು ಈಗಲೇ ಮಾತಾಡ್ಬೇಕು. ಏ ಅರ್ಜೆಂಟ್ ಮಾಡಬೇಡ. ಹೇಳ್ದಷ್ಟು ಕೆಟ್ಕೊಂಡು ತಪ್ಪಾಗಿ ಇಲ್ಲೇ ಬಿದ್ದಿರೋ ಅಷ್ಟೇ. ನೀವಿಬ್ರೆ ಇಲ್ಲಿ ಲಲ್ಲ ಹೊಡಿತಾ ಇದ್ದೀರಾ? ಏ ಡ್ಯಾನ್ಸ್ ಮಾಡ್ಸ್ ಬಂದಿರ, ಅಲ್ಲೋಗಿ ಸಾಯೋಗ್ರೆ. ಹೋಗ್ರೆ, ಎದ್ದಾಡ್ರೆ. ಮುಂದೆ ಒಂದಪ್ಪ ಅವ್ರ ತವ ಮಾತಾಡಕ್ ಬಿಟ್ಬಿಡಿ ನನ್ನ. ಏ ನಾಕ್ ಕಾಡ್ಬೇಡ, ಕೂತ್ಕೊಳ್ಳಿ. ಶುರುವಾಯ್ತು ಇವಳ ಅಕ್ಕ, ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾವಳೆ. ಎಲ್ಲ ನಮ್ಮ ಕರ್ಮ. ಇಂಥ ಪೀಡೆಗಳೆಲ್ಲ ಬಂದು ಸೇರ್ಕೊಂಡ್ಬಿಡ್ತವೆ. ಇಂಥ ಕೋತಿಗಳು ತಂದು ನಮ್ಮ ತಲೆ ಕಟ್ತಾರೆ. ಅಲ್ಲ, ಆ ರಾಣಿ ಅಕ್ಕ ಬೇರೆ ಯಾರು ಸಿಗಲ್ವಾ? ಇಂಥನ್ನೆಲ್ಲ ರೆಡಿ ಮಾಡಿ ಅಂತ ಹೇಳ್ಬಿಟ್ಟು ನಮ್ಮ ತಲೆ ಕಟ್ತಾರಲ್ಲ. ಏನ್ರೇ ನನ್ನ ಸೌತೀರ? ಏನದ್ ಗಲಾಟೆ? ಏನೂ ಇಲ್ಲ ಅಕ್ಕ. ಇವಳು ಗಲಾಟೆ ಮಾಡ್ತಿದ್ಲು, ಅದಕ್ಕೆ ನಾವು ಕೂಡಾಕಿದ್ದೀವಿ. ಬಂದಷ್ಟ್ರಲ್ಲಿ ನೀವು ಗಲಾಟೆ ಮಾಡ್ತಿರ್ಲಿಲ್ವಾ? ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾ ಇರ್ಲಿಲ್ವಾ? ಈಗ ನನ್ನ ಮೀರ್ಸೋ ಲೆವೆಲಿಗೆ ಬೆಳೆದ್ಬಿಟ್ಟಿದ್ದೀರಾ. ಸಿಕ್ಕಿದ್ರೆ ಸಾಕು ಯಾವ್ದಾದ್ರೂ ಕಾಲು ಎಳಿಯಕ್ಕೆ. ಹೋಗ್ರೆ ಕೆಲಸ ನೋಡ್ರಿ. ನುಲಿಯೋದು ನೋಡಿ, ನುಲಿಯೋದು. ಅವಳಿಗೆ ಬಂದ್ಲು, ಏನಾಯ್ತು? ಯಾರಿಗೆ ಗೊತ್ತು? ನಿಮಗೆಲ್ಲ ಏನಾಗಿರುತ್ತೋ ಅದೇ ಅವಳಿಗೂ ಆಗಿರೋದು. ಅವಳೆಲ್ಲೇ ಇರ್ತಾಳ? ಹೌದು, ಇಲ್ಲೇ ಇರ್ತಾಳೆ.
ಮತ್ತೆ ಯಾಕೆ ಅವಳೇನು ಸ್ಪೆಷಲ್ಲ? ಆದರೆ ಅವಳು ಏನಾದರೆ? ಹೌದು, ನೀನು ಯಾಕೆ ಇಷ್ಟೊಂದು ಟೆನ್ಷನ್ ಆಗಿದೆಯಾ? ಏಯ್, ಒಳ್ಳೆ ಟ್ರಾಜಿಡಿ ಕ್ವೀನ್ ಆಡ್ದಂಗೆ ಆಡಬೇಡ. ಏನು ಜನಗಳು, ಒಂದು ಹೊತ್ತು ಊಟಕ್ಕೂ ಗತಿ ಇಲ್ಲದೆ ಇದೇ ಗತಿ ಅಂತ ಬರೋದು, ಹೊಟ್ಟೆ ತುಂಬ ಊಟ ಸಿಕ್ಕಿದ್ಮೇಲೆ ಗೊಳೋ ಅಂತ ಆಳೋದು. ಏ ಅಮ್ಮಣ್ಣೆ, ಲೈಫ್ನಲ್ಲಿ ಏನು ಬಿಟ್ಟಿಯಾಗಿ ಸಿಗೋದಿಲ್ಲ. ಒಂದು ಬೇಕು ಅಂದರೆ ಇನ್ನೊಂದನ್ನು ಕಳ್ಕೊಳ್ಳೋದಕ್ಕೆ ತಯಾರಾಗಿರ್ಬೇಕಾಗುತ್ತೆ. ಹಾಗೆ ಎಲ್ಲರೂ ಒಂದಲ್ಲ ಒಂಥರ ತ್ಯಾಗ ಮಾಡ್ತಾ ಇರ್ತಾರೆ. ನಾನು ಒಂಥರ ತ್ಯಾಗ ಮಾಡಿದ್ದೀನಿ, ನೀನು ತ್ಯಾಗ ಮಾಡಿದ್ಯಾ, ಮುಂದೆ ಅವಳು ಮಾಡ್ತಾಳೆ. ಇದ್ರಲ್ಲೇನು ಸ್ಪೆಷಲ್? ನೋಡು, ಈ ಕಸಬು ನಿನಗೆ ಹೊಟ್ಟೆ ತುಂಬ ಊಟ ಕೊಟ್ಟಿದೆ. ನಾವು ಮಾಡೋ ಕಸಬು ಬಗ್ಗೆ ನಮ್ಗೆ ನಿಯತ್ತಿರಬೇಕು, ಅದ್ರ ಬಗ್ಗೆ ಮರ್ಯಾದೆ ಇರಬೇಕು. ನೀನು ಹುಟ್ಟಿಸಿದ ಅಪ್ಪ ಅಮ್ಮನೇ ನಿನಗೆ ಹೊಟ್ಟೆ ತುಂಬ ಊಟ ಹಾಕ್ತಿರ್ಲಿಲ್ಲ ಅನ್ನೋದು ಜ್ಞಾಪಕ ಇರಲಿ. ವೇದಾಂತ ಮಾತಾಡೋಕೆ ಬರ್ತಾವೆ, ವೇದಾಂತನ. ಏಯ್, ಕಣ್ಣೀರು ಒರೆಸ್ಕೊಂಡು ಕೆಲಸ ನೋಡಿ ಹೋಗೋ. ಎಲ್ಲಿಂದ ಬರ್ತಾವ?